ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ನಾರಾಯಣರವರ ನೇತೃತ್ವದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಜಲಾಗ್ರಹ ಕಾರ್ಯಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾಧ್ಯಮದೊಂದಿಗೆ ಅವರು ಮಾತನಾಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಪತ್ರಿಕಾ ಮಾಧ್ಯಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಡಾಕ್ಟರ್ ಅಶ್ವಥ್ ಅಂತೇಜ, ರಾಜ್ಯಾಧ್ಯಕ್ಷರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಎಸ್ ಸಿ ಶೈಲಜಾ, ರಾಜ್ಯ ಸಂಯೋಜಕರು, ಮತ್ತು ಬೆಂಗಳೂರು ವಿಭಾಗೀಯ ಸಂಯೋಜಕರು ನಂಜನಪ್ಪ ಪಾಸ್ವಾನ್, ಕೋಲಾರ ಜಿಲ್ಲಾ ಸಂಯೋಜಕರು ಅಂಬರೀಶ್ ಎಸ್ ಅಗ್ರಾರ, ಮತ್ತು ಜಿಲ್ಲಾ ಸಂಘಟನಾ ಸಂಯೋಜಕರು ನಾರಾಯಣಸ್ವಾಮಿ ಬಂಗಾರಪೇಟೆ, ಮಾಲೂರು ಉಪ ಸಂಯೋಜಕರು ಚಿನ್ನಸ್ವಾಮಿ. ನಾವೆಲ್ಲ ಇವತ್ತು ಅನೇಕ ಜನ ಒಂದು ಸಭೆಯನ್ನು ಮಾಡಿದ್ದೇವೆ. ಕೋಲಾರ ಜಿಲ್ಲೆಯಲ್ಲಿ ಸಭೆ ಮಾಡಿದ್ದೇವೆ. 17ನೇ ತಾರೀಕೇನು ಜಲಾಗ್ರಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಭೆ ಮಾಡಿದ್ದೇವೆ. ಆ ಸಭೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ದಲಿತ ಸಂಘಟನೆಗಳ ಶಾಖೆಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಕೂಡ ಈ ಒಂದು ಜಲ ಆಗ್ರಹ ಸಮಾವೇಶಕ್ಕೆ ಕಡ್ಡಾಯವಾಗಿ ಭಾಗವಹಿಸಬೇಕು, ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವು ಸಭೆ ತೀರ್ಮಾನ ಮಾಡಿದ್ದೇವೆ. ಆ ತೀರ್ಮಾನದಂತೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 3323 ಕೆರೆಗಳು ಪ್ರಾಚೀನ ಕಾಲದ ಕೆರೆಗಳಿದ್ದಾವೆ. ಆ ಕೆರೆಗಳಲ್ಲಿ ಈಗಾಗಲೇ ರಾಜಕಾಲುವೆಗೆ ಒತ್ತುವರಿಯಾಗಿದೆ. ಕೆಲವು ಬಲಾಢ್ಯರು ಕೆರೆಗಳಲ್ಲಿ ಇಟ್ಟಿಗೆಗೂಡು ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಕೋಳಿ ಫಾರಂ ಮಾಡ್ಕೊಂಡಿದ್ದಾರೆ, ಕೆಲವರು ವಾಣಿಜ್ಯ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ. ಕೆರೆಗಳ ನೀರು ಬತ್ತಿ ಹೋಗಿದೆ. ಆ ಕೆರೆಗಳ ನೀರು ಬತ್ತೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ 2000 ಅಡಿಗೆ ಅಂತರ್ಜಲ ಕುಸಿದಿದೆ. ಆ ಅಂತರ್ಜಲ ನೀರು ಬರೋದು ಕ್ಲೋರೈಡ್ ನೀರಾಗಿದೆ, ವಿಷಪೂರಿತವಾಗಿದೆ. ಅದ್ರ ಜೊತೆಗೆ ನಾವು ಈಗಾಗಲೇ ಸುಮಾರು ದಶಕಗಳಿಂದ ಕೋಲಾರ ಜಿಲ್ಲೆಗೆ ನೀರು ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದರೆ, ಶುದ್ಧ ನೀರು ಕೊಡಿ ಅಂದರೆ ಅಶುದ್ಧ ನೀರು, ಕೇಸಿವ ನೀರು ಕೊಟ್ಟಿದ್ದಾರೆ. ಆ ನೀರಿಂದ ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ, ಜಾನುವಾರುಗಳಿಗೆ ಅನಾನುಕೂಲ ಆಗ್ತಾಯಿದೆ, ಮತ್ತು ಬೆಳೆಗಳಿಗೆ ಅನಾನುಕೂಲ ಆಗ್ತಾಯಿದೆ. ಕೋಲಾರ ವಿಷಮಯವಾಗಿದೆ. ನಮಗೆ ಈ ವಿಷದ ನೀರು ಬೇಡ, ನಮಗೆ ಶುದ್ಧ ನೀರು ಬೇಕು. ಆ ಕಾರಣಕ್ಕಾಗಿ ಎತ್ತಿನ ಹೊಳೆ ಶುದ್ಧ ಕುಡಿಯೋ ನೀರು ಬೇಕಾಗಿದೆ, ಮೇಕೆದಾಟಿನ ಶುದ್ಧ ಕುಡಿಯೋ ನೀರು ಬೇಕಾಗಿದೆ. ಜೊತೆಗೆ ಪಕ್ಕದ ಆಂಧ್ರದಿಂದ 10 ಕಿಲೋಮೀಟ್ರು, ನಮ್ಮ ಕೋಲಾರದ 10 ಕಿಲೋಮೀಟ್ರ್ ಜಾಗದಲ್ಲಿ ಕೃಷ್ಣಾ ನದಿ ಹರಿದು ಹೋಗ್ತಾ ಇದೆ. ಅಟ್ಲೀಸ್ಟ್ ಅದರಿಂದ ಒಂದು 14.5 TMC ನೀರನ್ನು ತೆಗೆದು ಕೆರೆಗಳಿಗೆ ಭರ್ತಿ ಮಾಡಿದರೆ ಕುಡಿಯೋ ನೀರು ಸಮಸ್ಯೆ ಮತ್ತು ರೈತರ ಸಮಸ್ಯೆ ಬಗೆಹರಿಯುತ್ತೆ. ಸರ್ಕಾರಗಳು ಈ ಯೋಜನೆಗಳಲ್ಲಿ ಸಾವಿರಾರು ಕೋಟಿ ದುಡ್ಡನ್ನು ಮಂಗಮಾಯ ಮಾಡಿದ್ದಾವೆ. ಆದ್ದರಿಂದ ಇದನ್ನು ತುರ್ತಾಗಿ ನಿಲ್ಲಿಸಿ ಈ ನೀರಾವರಿ ಯೋಜನೆಗಳನ್ನು ತುರ್ತಾಗಿ ಪ್ರಾರಂಭಿಸಬೇಕು. ಮತ್ತು ಇಲ್ಲಿರ್ತಕ್ಕಂಥ ಈ ಜನಪ್ರತಿನಿಧಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆ ಒಂದು ವಿಕೋಪಿ ಆಗೋ ಸಾಧ್ಯತೆ ಇದೆ, ಕೋಲಾರ ಜಿಲ್ಲೆ ಮರಳುಗಡಾಗೋ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಏನು ಜಲಾಗ್ರಹ ಕಾರ್ಯಕ್ರಮ ನಮ್ಮ ಭಾರತ ಸುಪ್ರೀಂ ಕೋರ್ಟಿನ ಮುಖ್ಯ ವಿಶ್ರಾಂತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡರು, ಮತ್ತು ನಮ್ಮ ಖ್ಯಾತ ಸಾಹಿತಿ ಕೊಡ್ಗನಹಳ್ಳಿ ರಾಮಯ್ಯನವರು, ಮತ್ತು ನಮ್ಮ ಖ್ಯಾತ ವೈದ್ಯಾಧಿಕಾರಿ DK ರಮೇಶ್ ಅವರು, ಮತ್ತು ನೀರಾವರಿ ಹೋರಾಟ ಸಮಿತಿಯ ಆಂಜನೇಯ ರೆಡ್ಡಿಯವರು, ಒಳಲಿ ಪ್ರಕಾಶ್ ಅವರು ಸೇರಿದಂತೆ ಅನೇಕ ಸಂಘಟನೆಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಜಾತಿ ಧರ್ಮದ ಜನಗಳು, ಎಲ್ಲ ಸಮಾಜದ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಜಲಾಗ್ರಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಸಂಪೂರ್ಣವಾಗಿ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿ ಈ ಜಲಾಗ್ರಹ ಕಾರ್ಯಕ್ರಮಕ್ಕೆ ಬೆಂಬಲಿಸಿ ಭಾಗವಹಿಸಿ ಯಶಸ್ವಿಗೊಳಿಸ್ತೇವೆ. ಜಲಾಗ್ರಹ ಹೋರಾಟಕ್ಕೆ ಜಯವಾಗಲಿ, ಜಲಾಗ್ರಹ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ಶುದ್ಧ ನೀರು ಬೇಕು, ಬೇಕೇ ಬೇಕು, ಶುದ್ಧ ನೀರು ಬೇಕು, ಬೇಡ ಬೇಡ, ಅಶುದ್ಧ ನೀರು ಬೇಡ, ಬೇಡ ಬೇಡ, ಅಶುದ್ಧ ನೀರು ಬೇಡ. ಜಲಾಗ್ರಹ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಜೈ ಭೀಮ್, ಜೈ ಭೀಮ್.